ತಾಳಿಕೋಟೆ ತಾಲೂಕಿನ ಜಲ್ಪುರ್ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಧರ್ಮಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಧರ್ಮಸಭೆಯಲ್ಲಿ ಪೂಜ್ಯ ಶ್ರೀಗಳು ಹಾಗೂ ಶಾಸಕರಾದ ರಾಜಗೌಡ ಪಾಟೀಲ್ ಹಾಗೂ ಡಾಕ್ಟರ್ ಪ್ರಭುಗೌಡ ಎಸ್ ಪಾಟೀಲ್, BN ಪಾಟೀಲ್, ಪ್ರಭುಗೌಡ ಬಿರಾದರ್, ರವೀಂದ್ರ ಸುಧಾಕರ್, ಸಂಗಮೇಶ್ ಛಾಯಾಗೋಳ್ ಮತ್ತು ಅಮರ್ ಖೇಡ್, ಪ್ರಭುಗೌಡ ಅಮರ್ ಖೇಡ್ ಜೊತೆಗೆ ಗ್ರಾಮಸ್ಥರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಹೇಮರೆಡ್ಡಿ ಮಲ್ಲಮ್ಮನ ಒಂದು ಚರಿತ್ರೆಯನ್ನ ಸವಿದಿದೆ. ಹೇಮರೆಡ್ಡಿ ಮಲ್ಲಮ್ಮನಾಗಿರ್ಬೋದು, ಗುಡ್ಡಾಪುರದ ದಾನಮ್ಮನಾಗಿರ್ಬೋದು, ಸಜ್ಜಲಗೂಡದ ಶರಣಮ್ಮನಾಗಿರ್ಬೋದು, ಇವರೆಲ್ಲರೂ ಈ ಭೂಲೋಕಕ್ಕೆ ಮಾನವರಾಗಿ ಬಂದವರು. ಇವರ್ಯಾರೂ ದೇವರಾಗಿರಲಿಲ್ಲ. ಆದರೆ ದೇವರ ರೂಪದಲ್ಲಿ ಸೇವೆಯನ್ನು ಮಾಡಿ ಇಲ್ಲಿರುವಂಥ ಎಲ್ಲ ದುರ್ಬಲರಿಗೆ ಮತ್ತು ದೀನ ದುರ್ಬಲರಿಗೆ ಸಹಾಯಹಸ್ತವನ್ನು ಚಾಚಿ ಅವರೆಲ್ಲ ದೇವಮಾನರಾಗಿದ್ದಾರೆ. 1000 ವರ್ಷಗಳ ನಂತರನೂ ಅವ್ರನ್ನ ಇವತ್ತು ನಾವು ನೆನೆಸ್ತೀವಿ, ಅವ್ರನ್ನ ಪೂಜಿಸ್ತೀವಿ ಅಂತಂದ್ರೆ ಅವರು ಮಾಡಿದಂಥ ಒಂದು ಕಾರ್ಯಕ್ಕಾಗಿ ನಾವೆಲ್ಲ ಇದನ್ನು ಮಾಡ್ತಾ ಇದ್ದೇವೆ. ಇವತ್ತು ಈ ಪುರಾಣದಿಂದ ನಾವು ಕಲಿಬೇಕಾಗಿದ್ದೇನಪ್ಪ ಅಂತಂದ್ರೆ, ಕೇವಲ ನಮಗಾಗಿ ನಾವು ಬದುಕಬಾರದು. ಜೀವನದಲ್ಲಿ ಸಂಪಾದಿಸುವ ಸ್ವಲ್ಪ ಸಂಪತ್ತನ್ನು, ನಾವು ಪಡೆದಿರುವಂಥ ಒಂದು ಶಿಕ್ಷಣವನ್ನು ಬಡವರಿಗೆ ಮತ್ತು ಸಮಾಜದಲ್ಲಿರುವಂಥ ದೀನ ದುರ್ಬಲರಿಗೆ ಉಪಯೋಗ ಆದಾಗ ಮಾತ್ರ ನಾವು ಗಳಿಸಿದಂಥ ಸಂಪತ್ತಿಗೆ, ನಾವು ಪಡೆದಂಥ ಅಧಿಕಾರಕ್ಕೆ ಒಂದು ಬೆಲೆ ಇರ್ತದೆ. ಆ ನಿಟ್ಟಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಜಲ್ಪುರ್ ಗ್ರಾಮದಲ್ಲಿ ವೀರಭದ್ರೇಶ್ವರ ಜಾತ್ರಾ ನಿಮಿತ್ತವಾಗಿ ಸಾಕಷ್ಟು ಪುರಾಣ ಕಾರ್ಯಕ್ರಮಗಳನ್ನು ತಾವೆಲ್ಲ ಆಲಿಸಿದ್ದೇವೆ. ನಾವೆಲ್ಲ ಸಾಕಷ್ಟು ಸಿರಿ ಸಂಪತ್ತನ್ನು ಗಳಿಸ್ತಾ ಇದ್ದೇವೆ, ಸಾಕಷ್ಟು ಅಧಿಕಾರಗಳನ್ನು ಪಡಿತಾ ಇದ್ದೇವೆ. ಆದರೆ ಬಹಳಷ್ಟು ಜನರಿಗೆ ನೆಮ್ಮದಿ ಇಲ್ಲದೇ ಸಾಕಷ್ಟು ರೋಗ ರುಜಿನಗಳಿಗೆ ನಾವು ಬಾಧಕರಾಗ್ತಾ ಇದ್ದೇವೆ. ನಮ್ಮ ಇತಿಹಾಸವನ್ನು 3 ರೂಪದಲ್ಲಿ ನಾವು ಬೇರ್ಪಡಿಸಬಹುದು: ಅಜ್ಞಾನಿಗಳು, ವಿಜ್ಞಾನಿಗಳು ಮತ್ತು ವಿಜ್ಞಾನಿಗಳಂತೆ. ಅಜ್ಞಾನಿ ಅಂತಂದ್ರೆ ಆತನಿಗೆ ಪ್ರಪಂಚದ ಜ್ಞಾನವೇನೂ ಇರಲಿಲ್ಲ. ಕಾಡಿನಲ್ಲಿ ಬದುಕ್ತಾ ಇದ್ದಂಥ ಮಾನವ ಯಾವ ರೋಗ ರುಜಿನಗಳು ಇಲ್ಲದೇ ಆತ ನೆಮ್ಮದಿಯ ಜೀವನವನ್ನು ಬದುಕ್ತಾ ಇದ್ದ. ವಿಜ್ಞಾನದ ವಿಷಯವನ್ನು ಅರಿತುಕೊಂಡ ಮೇಲೆ ನಮಗೆ ಸಾಕಷ್ಟು ಮನಸ್ಸಿನಲ್ಲಿ ತಳಮಳವನ್ನು ಹೊಂದಿ ಸಾಕಷ್ಟು ರುಜಿನಗಳಿಗೆ ನಾವೆಲ್ಲ ತುತ್ತಾಗ್ತೀವಿ. ಈ ಊರ ಹತ್ತಿಡಬೇಕು, ಲೆಕ್ಕದಾಗಿಡಬೇಕಂದ್ರೆ ವೀರಭದ್ರಿ ದೇವರೇ ಇದಕ್ಕೆ ಅವನ್ ಒಬ್ಬಗೆ ಸಾಧ್ಯ ಅದ, ಮತ್ತೆ ಯಾರಿಗೂ ಸಾಧ್ಯ ಇಲ್ಲ ಅಂತ ನಮ್ಮ ಭಾವನೆ. ಯಾಕಂದ್ರ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಎಲ್ಲರೂ ಬೆಳಿಗ್ಗೆ ಎಲ್ಲರೂ ಚಲೋ ಇರ್ತೀರಿ, ಸಂಜೆ ಆಗಣನೆ ಏನದಲ್ಲ, ನೀವು ಯಾರು ನಾವು ಈ ಊರಿಗೆ ಬರ್ಬೇಕಾದ್ರೆ ಸ್ವಲ್ಪ ಈ ಬರಲೇಬೇಡ ಅಂತೇಳಿ ವಿಚಾರ ಮಾಡ್ಬೇಕಾಗ್ಯದ. ಯಾಕಂದ್ರೆ ನಿಮಗೆ ಯಾರಿಗೂ ನಾವು ಚಟ ಮಾಡೋರು ಜಗತ್ನ್ಯಾಗ 99 ಇದಾರ. ಮತ್ತ ನನಗನು ಅಂತಾರ, ಏನಂತಾರ, ನೀ ಹಂಗಾಗಿ ಗೌಡ, ನೀ ಏನು ಚಟನೆ ಇಲ್ಲಲ್ಲ ಅಂತ ನನ್ನ ಜೋಡಿ ಇದ್ದ ಗೆಳೆಯರು ನನಗೆ ಕಾಡಿಸ್ತಾರ. ನಾಂದೆ ನನ್ನ ಹೆಸರೇ ಗೌಡ ಇಲ್ಲಪ್ಪ, ನಾನು ಮುಂದಿನ ಗೌಡ ತೆಗೆದು ಹೋಗ್ಯಾನ ನಮ್ಮಪ್ಪವರು, ನನ್ನ ಹೆಸರಿನೊಳಗೆ ಗೌಡ ಇಟ್ಕೊಂಡಿಲ್ಲ ಅಂತ ಹೇಳ್ತೀನಿ. ನಾನು ಯಾಕೆ ಈ ಮಾತು ಹೇಳಕತ್ತೀನಿ ಅಂದ್ರ, ಈ ಊರೊಳಗೆ ಎಲ್ಲ ಜನ ನೀವು ಮಾಡ್ಕೊಂಡು ತಿನ್ನೋರಿದ್ದೀರಿ, ಒಳ್ಳೆ ದುಡಿಮೆ ಮಾಡೋರಿದ್ದೀರಿ. ಆದ್ರ ಈ ಊರಿಗೆ ಏನಾಗ್ಯದ, ಸ್ವಲ್ಪ ಹುಡುಗರ ಸಂಖ್ಯೆ ಹೆಚ್ಚಾಗ್ಯದ. ಸ್ವಲ್ಪ ತಿಳ್ಕೊಬೇಡ್ರಿ, ನಾ ಮಾತಾಡ್ಲಕತ್ತೀನಿ ಈ ಸಮಾರಂಭದೊಳಗಂತ. ಯಾಕಂದ್ರ ಈ ಊರು ನನ್ನೂರಿದ್ದಂಗ, ಇಲ್ಲಿ ಇರುವಂತ ಎಲ್ಲರೂ ನಮ್ಮವರೇ. ನೀವು ನನಗೆ ತೋರಿಸುವಂತ ಪ್ರೀತಿ ಮತ್ತು ನನಗಿನ್ನೂ ಎಲ್ಲಿ ಸಿಕ್ಕಿಲ್ಲ ಅಂತ ನನಗನ್ನಿಸ್ತದ. ಅತ್ಯಂತ ಪ್ರೀತಿ ಆಧಾರದಿಂದ ನಾನು ನೋಡ್ತೀರಿ. ಆದ್ರೆ ಈ ಒಂದಷ್ಟು ನೀವು ಅದನ್ನ ಏನು ಹೇಮರೆಡ್ಡಿ ಮಲ್ಲಮ್ಮನ ಪುರಾಣ ಕೇಳಿರಿ, ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ, ಆದಷ್ಟು ನಿಮ್ಮ ಆ ಪ್ರವೃತ್ತಿಯನ್ನು ಕಡಿಮೆ ಮಾಡ್ಕೋಬೇಕು. ಯಾಕಂದ್ರೆ ನೀವು ದುಡಿದು ಕಷ್ಟಪಟ್ಟು
ಜಮಾ ಮಾಡಿಕೊಂಡಂಥ ಏನು ದುಡ್ಡು ಇದೆಯಲ್ಲ ಅದು ಈ ರೀತಿ ಯಾವುದೋ ಕಾರಣಕ್ಕೆ ಎಲ್ಲಿಯೂ ಹಾಳಾಗಬಾರ್ದು. ಭವಿಷ್ಯದಲ್ಲಿ ನಿಮ್ಮ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ರೀತಿ ಅವರು ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗಬೇಕು. ಅದನ್ನು ನೀವೆಲ್ಲ ಅನುಭವಿಸಬೇಕು. ನಿಮ್ಮ ಮಕ್ಕಳು ಹೋಗಿದ್ದನ್ನು ಇಲ್ಲಿ ಅದು ಸಾಧ್ಯ ಅದ. ಇವಾಗ ನೀರಾವರಿ ಬರ್ತಾ ಇದೆ. ಮುಂಚೆ ಜಲಪುರ ಅಂದ್ರೆ ನೀರಿನಿಂದ ತುಂಬಿರುವಂತ ಊರಿರ್ತಿತ್ತು. ಎಲ್ಲರೂ ತೋಟ ಇರ್ತಿದ್ವಿ. ಇಲ್ಲಿ ನಾವು ಸಣ್ಣವರಿದ್ದಾಗ ವನಭೋಜನಕ್ಕೆ ಬರ್ತಿದ್ದೆವು. ಅವಾಗ ಇಲ್ಲಿ ಯಾರು ತೋಟಕ್ಕೆ, ನಮ್ಮೂರಾಗ ನೀರಿಗೆ ಕೊರತೆ ಇತ್ತು, ಇಲ್ಲಿ ಜಲಪುರಕ್ಕೆ ಕೊರತೆ ಇದ್ದಿದ್ದಿಲ್ಲ. ಅದಕ್ಕೆ ಇವಾಗ ಮತ್ತೆ ನೀರು ಬಂತು, ನೀರಾವರಿ ಆಯ್ತಂದ್ರ ನೀವೆಲ್ಲರೂ ಅದ್ರಾಗ ಭಾಗವಹಿಸ್ತೀರಿ. ನೀರಾವರಿ ಕೆಲಸದೊಳಗ, ನಿಮ್ಮ ಹೊಲಮನಿ ಕೆಲಸದೊಳಗೆ ಭಾಗವಹಿಸ್ತೀರಿ. ಮತ್ತೆ ಮೊದಲಿನಂತ ಜಲಪುರ ಆಗ್ತದ. ಇಂಥ ಮಂಗಲ ಕಾರ್ಯಗಳು ಇನ್ನ ಹೆಚ್ಚೆಚ್ಚಿಗೆ ಆಗಲಿ. ಯಾಕಂದ್ರೆ ಮನುಷ್ಯನ ಇಂಥ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿರುವುದಂದ್ರೆ ಅವರ ಆರ್ಥಿಕತೆನೇ ಬೆನ್ನೆಲುಬಾಗಿರ್ತದೆ. ನಾವು ಆರ್ಥಿಕವಾಗಿ ಸದೃಢ ಆಗಿದ್ದೇವಂದ್ರೆ ಇಂಥ ಕಾರ್ಯಕ್ರಮಗಳನ್ನು, ಇಂಥ ಸಮಯ ಸಮಾರಂಭಗಳನ್ನು, ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಾವು ಮಾಡಬಹುದು. ಇಷ್ಟು ದಿವಸ ನೀವು ಹೇಮರೆಡ್ಡಿ ಮಲ್ಲಮ್ಮನ ಪುರಾಣ ಕೇಳಿರಿ. ಇವಾಗ ಅಕ್ಕಂಗಿಯರಿದ್ದಾರೆ ಇಲ್ಲೇ. ಮೊದಲ ಕನ್ಯೆ ನೋಡ್ಲಕ್ಕೆ ಹೋದ್ರೆ ಏನು ಕೇಳ್ತಿದ್ರು ಅವರು. ಇವಾಗಿಲ್ಲ ಬಿಡ್ರಿ, ಇವಾಗಿಲ್ಲ. ಕನ್ಯೆ